ಅದಕ್ಕೆ ನಮಗೆ ಅನುಮಾನ ಏನಂದ್ರೆ ಯೂನಿಟ್ ಹೆಡ್ ಸತ್ಯಪಾತ್ ಶರ್ಮಾ ಅವರೇ ಈ ಒಂದು ನಕಲಿ ಲೆಟರನ್ನು ಕ್ರಿಯೇಟ್ ಮಾಡಿಸಿ ಒಂದು ಫಾಲ್ಸ್ ವೃತ್ತ ನಿರೀಕ್ಷಕರ ಕಾರ್ಯಾಲಯದಿಂದ ನಮಗೆ ಈ ಲೆಟರ್ ಪ್ರತಿ ಬಂದಿದೆ ಅಂತ ಒಂದು ನಕಲಿ ಪತ್ರವನ್ನು ಸೃಷ್ಟಿ ಮಾಡಿರುತ್ತಾರೆ. ತದನಂತರದಲ್ಲಿ ನಾವು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ, ಅದು ಮಾಡ್ತೀವಿ ಎಲ್ಲ ಹೇಳಿದ್ರು ಅವರು. ನಾವು ಸುಮಾರು 2 ರಿಂದ 3 ತಿಂಗಳು ನಮ್ಮ ವಾಹನ ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗಿರುವುದಿಲ್ಲ, ನಮ್ಮ ಮನೆ ಹತ್ರನೇ ಇರುತ್ತೆ. ತಿಂಗಳಿಗೆ EMI 1,10,000 ರೂಪಾಯಿ ಇದೆ ಆ ವಾಹನದ್ದು. ಆದರೂ ನಾವು ಸ್ವತಃ ಮನೆ ಹತ್ರ ಇದ್ದರೂ ಸಹ EMI ಅನ್ನು ನಾವು ಕಟ್ಟಿರುತ್ತೇವೆ. ಓರೆಂಟ್ ಕಂಪ್ನಿಗೆ ನಾವು ಹೋಗಿದ್ದಾಗ ನಾವು ಅವ್ರಿಗೆ ವಿಚಾರಣೆ ಮಾಡಿದಾಗ ಅವ್ರ ಪತ್ರದ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿರಲ್ಲ. ಅದಕ್ಕಾಗಿ ನಾವು ಅಲ್ಲಿ ಫ್ಯಾಕ್ಟ್ರಿದವ್ರಿಗೆ ಹೇಳಿರ್ತೀವಿ, ಇದು ಲೆಟರ್ ಯಾರು ಕಳಿಸಿದ್ದಾರೆ, ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ PCR ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗಲೂ ಹೇಳ್ತಾ ಇದ್ದೀವಿ ಅದೇ ಮಾತು. ಯಾರು ಕ್ರಿಯೇಟ್ ಮಾಡಿದ್ದಾರೆ ಫಾಲ್ಸ್ PCR ಮಾಡ್ತೀವಿ ಅಂತ ಅಂದಿದ್ವಿ. ಈಗಲೂ ಅದೇ ಮಾತನ್ನು ಸಹ ನಾವು ಮರು ಸಹ ಹೇಳ್ತೀವಿ. ನಂತರದಲ್ಲಿ ನಾವು ವೃತ್ತ ನಿರೀಕ್ಷಕರಿಗೆ ಭೇಟಿಯಾದ್ವಿ. ಎಲ್ಲ ಮುಗಿದ ಮೇಲೆ, ಸರ್ ಅದು ನಿಮ್ಮ ಒಂದು ಪತ್ರದ ಮೇಲೆ ನಮ್ಮ ಗಾಡಿ ಬ್ಲಾಕ್ ಮಾಡಿದ್ದಾರೆ, ನಮ್ಮ ಗಾಡಿ ಸ್ಟಾರ್ಟ್ ಮಾಡುವಾಗ ಮಾಡಿರಿ ಅಂತಂದ್ವಿ. ನೋಡಮ್ಮ ಮಾಡಮ್ಮ ಅವೆಲ್ಲ ನೋಡಮ್ಮ ಆಗಲ್ಲ ಹಂಗಂತ ಜವಾಬ್ದಾರಿತನ ಮಾತಾಡಿದ್ರು. CPI PSIದು ಯಾವುದೇ ರೋಲ್ ಇಲ್ಲ ಇದರಲ್ಲಿ. CPI ಅವರು ನಮಗೆ ಬೇಜವಾಬ್ದಾರಿತನ ಮಾತಾಡಿದ್ರು. ನಮ್ಮ ಲೆಟ್ರಿಗೆ ಅವರು ತಗೋದು ಬಿಡ್ರಿ, ಲೆಟ್ರ್ ನೋಡು ಸಹ ಇಲ್ಲ ಅವರು. ತದನಂತರ ನಾವು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅವರಿಗೆ ಪತ್ರವನ್ನು ಕಳಿಸಿದ್ವಿ. ಈ ಲೆಟರ್ ಕಳಿಸಿದ್ದು ನಿಮ್ಮ ಠಾಣೆಯಿಂದ ನೀವೇ ಕಳಿಸಿದ್ರನ್ನ ಬಗ್ಗೆ ನಾವು ಕೇಳಿದ್ವಿ. ಅವರು CPI ಅವರು ಸುಮಾರು 15ರಿಂದ 20 ದಿನ ಬಿಟ್ಟು ನಮಗೆ ಮರು ಉತ್ತರ ಕೊಟ್ಟರು, ಹಿಂಬರ ಕೊಟ್ಟರು. 25/11/2011 ಅವರು ಹಿಂಬರ ಕಳಿಸ್ತಾರೆ. ನಮ್ಮ ಠಾಣೆಯಿಂದ ಯಾವುದೇ ಪತ್ರ ರವಾನೆ ಆಗಿರುವುದಿಲ್ಲ ಅಂತ. ಅವ್ರ ಇನಿಷಿಯಲ್ ನೋಡ್ರಿ, CPI ಅವ್ರದ್ದು ಇನಿಷಿಯಲ್, ಇದು ಕಳಿಸಿದ್ದು ಇನಿಷಿಯಲ್ ನೋಡ್ರಿ. ಮೊದಲು ಕಳಿಸಿದ್ದು ಫ್ಯಾಕ್ಟ್ರಿಗೆ ಇನಿಷಿಯಲ್ಲು, ತದನಂತರ ನಾವು ಇದು ಸೆಕೆಂಡು, ಇದು ಫಸ್ಟು. ಫ್ಯಾಕ್ಟ್ರಿ ಕಳಿಸಿದ್ದು, ಓರೆಂಟ್ ಫ್ಯಾಕ್ಟ್ರಿ ಕಳಿಸಿದ್ದು ಪತ್ರ ಇದು ಫಸ್ಟು. ಇದು ಇನಿಷಿಯಲ್ ನೋಡ್ರಿ, ಇದು ಇನಿಷಿಯಲ್ ನೋಡ್ರಿ. ಒಂದಕ್ಕೊಂದು ತಾಳಮೇಳ ಇಲ್ಲ. ನಾವು ಅದಕ್ಕಾಗಿ ಮಾನ್ಯ ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡಿಕೊಡ್ತೀವಿ. ಈ ಪತ್ರ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಕಳಿಸಿದ್ರು, ಅದರ ಬಗ್ಗೆ ನಿಖರವಾದ ಮಾಹಿತಿ ತಗೊಂಡು ಕಂಪ್ಲೇಂಟ್ ಮಾಡಬೇಕು. ಇದನ್ನು FSLಗೆ ಕಳಿಸ್ಬೇಕು. ಈ ಪತ್ರವನ್ನು FSL ಕಳಿಸ್ಬೇಕು. ಯಾರು ಇನಿಷಿಯಲ್ ಮಾಡಿದ್ರು, ಯಾರು ಕಳಿಸಿದ್ರು ಅದರ ಬಗ್ಗೆ ಇದು FSLಗೆ ಕಳಿಸ್ಬೇಕು. ಅವಾಗ ಮಾತ್ರ ಇದ್ರ ಸತ್ಯತೆ ಹೊರಗೆ ಬರ್ತದೆ. ಆದ್ದರಿಂದ ನಾವು ನಮ್ಮ ಪಕ್ಷದ ಮುಖಂಡರ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಒಂದು ಬಹುದೊಡ್ಡ ಹೋರಾಟವನ್ನು ಚಿತ್ತಾಪುರ ಪಟ್ಟಣದ ಓರೆಂಟ್ ಫ್ಯಾಕ್ಟ್ರಿ ಗೇಟ್ ಎದುರುಗಡೆ ಸದ್ಯದಲ್ಲೇ ಮಾಡೋರಿದ್ದೀವಿ. ಅದು ನಾನು ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆಯನ್ನು ಮಾಡಿಬಿಟ್ಟು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿದ್ದೀವಿ. ನೋಡಿರಿ, ನಾವು ದಿನಾಂಕ ಅದು 1:10 ಲೆಟರ್ ಬಂದ ಮೇಲೆ ನಾವು 20:10 ಹೋಗಿ ಚಿತ್ತಾಪುರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ. 20:10 ಈಗ ತನಕ ನಮಗೆ ಅದರ ಬಗ್ಗೆ ಯಾವುದೇ ಚಕಾರೇ ಇಲ್ಲ. ಅದು ಗಾಡಿ ಬ್ಲಾಕ್ ಇಲ್ಲ, ನಮ್ಮ ಗಾಡಿ ಸೀಸ್ ಮಾಡೋದು ನಮಗೆ ಚಿಂತೆ ಇಲ್ಲ. ಅದರ ಲೆಟರ್ ಯಾರು ಕಳಿಸಿದ್ರು, ಫೇಕ್ ಲೆಟರ್ ಯಾರ ಕುಮ್ಮಕ್ಕಿನ ಮೇರೆಗೆ ಆಯಿತು, ಇದರಲ್ಲಿ ಯಾರ ಪಾತ್ರ ಇದೆ, ಆ ದೊಡ್ಡ ಶಕ್ತಿ
ಅಡಗಿರೋದು ಯಾವುದು ಅಂದು ನಾವು ನಮಗೆ ಬಹಿರಂಗಪಡಿಸಬೇಕು. ಮತ್ತೊಮ್ಮೆ ನಾವು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀವಿ. ಇದು ಲೆಟರ್ ಪ್ರತಿ ಕಳಿಸಿರೋದು ಯಾರು, ಆ ಯೂನಿಟ್ ಹೆಡ್ಗೆ ಕರೆಸಿ ಪೊಲೀಸ್ ವಿಚಾರಣೆ ಮಾಡಬೇಕು. ಆ ಪ್ರತಿ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ವಿಚಾರಣೆ ಮಾಡಬೇಕು. ಆವಾಗ ಮಾತ್ರ ಇದರ ಸತ್ಯತೆ ಹೊರಗೆ ಬರ್ತದಂತ ಈ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇನೆ. ಹಾಕ್ಯಾರಂತ ನಿಮಗೆ ಡೌಟ್ ಅದು? ಅದೇ ಡೌಟ್ ಅದ್ರಿ ನಮಗೆ. ಯಾವ ದೊಡ್ಡ ಶಕ್ತಿ ಈ ಚಿತ್ತಾಪುರನಾಗ ನಮ್ಮ ಡಿಸ್ಟಿಕ್ನಾಗ ಯಾವ ಶಕ್ತಿ ಅದಂತ ಎಲ್ಲರಿಗೂ ಗೊತ್ತದ. ಈಗ ಇನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗ್ತದೆ ಯಾವ ಶಕ್ತಿ ಅದಂತ ಇದ್ರ ಹಿಂದೆ. ಅಲ್ಲ, ಟಾರ್ಗೆಟ್ ನಿಮಗೆ ಯಾಕೆ ಮಾಡೋದು? ಟಾರ್ಗೆಟ್ ಅಬ್ಸಲ್ಯೂಟ್ಲಿ ನಾವು ಹೇಳ್ಬೇಕಂದ್ರೆ ಸಚಿವರ ಆಪ್ತರು ಮತ್ತು ನಮ್ಮ ಮುಖಂಡರು ಮಣಿಕಂಠ ರಾಠೋಡ್ ಅವರು ದೂರವಾಣಿ ಕರೆ ಮುಖಾಂತರ ಯೂನಿಟ್ ಹೆಡ್ ಅವರಿಗೆ ಮಾತಾಡಿದರೆ ಅವರು ನನ್ನ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಜಾತಿ ನಿಂದನೆಯೂ ಸಹ ಮಾಡಿರ್ತಾರೆ. ಅದು ಆಡಿಯೋ ಕ್ಲಿಪ್ ಸಹ ನನ್ನ ಹತ್ರ ಇದೆ. ಓರಿಯೆಂಟ್ ಫ್ಯಾಕ್ಟರಿಯ ಯೂನಿಟ್ ಹೆಡ್ ಆಗಿರುವ ಸತ್ಯಪಾಲ್ ಶರ್ಮಾ ಅವರು ಅವಾಚ್ಯ ಶಬ್ದಗಳನ್ನು ಬಳಸಿರುವ ಆಡಿಯೋ ಸಹ ನನ್ನ ಹತ್ರ ಲಭ್ಯ ಇದೆ. ಸಾರ್ವಜನಿಕವಾಗಿ ನಾವು ಈ ಥರ ಒಂದು 8 ಜನ ಕುಳಿತುಕೊಂಡಾಗ ನಮ್ಮ ನಾಯಕರು ಅವರಿಗೆ ಕರೆಯನ್ನು ಮಾಡ್ತಾರೆ ಫ್ಯಾಕ್ಟ್ರಿ ಯೂನಿಟ್ ಹೆಡ್ಗೆ. ಯಾಕ್ರಿ ಸಾಹೇಬ್ರೆ, ಯಾಕೆ ಗಾಡಿ ಬ್ಲಾಕ್ ಮಾಡಿರಿ? ಪೊಲೀಸರಿಗೆ ಏನು ಅಥಾರಿಟಿ ಇದೆ ರೀ ಬ್ಲಾಕ್ ಮಾಡಿಸೋದು ವಾಹನ? ಇದು ಪೊಲೀಸರಿಗೆ ಸಂಬಂಧ ಇರಲ್ಲ. ನಮ್ಮ ಗಾಡಿ ಬ್ಲಾಕ್ ಮಾಡಿಸಿದ್ರೆ ಆರ್ ಟಿ ಓದವ್ರು ಮಾಡಬೇಕು. ಸಾರಿಗೆ ಇಲಾಖೆಯವ್ರಿಗೆ ಪವರ್ ಅದ, ಇವ್ರಿಗೆ ಪೊಲೀಸರಿಗೆ ಏನು ಪವರ್ ಅದ ಗಾಡಿ ಬ್ಲಾಕ್ ಮಾಡೋದು? ದುನಿಯಾದ ಇಲ್ಲಿಗಲ್ ಚಿತ್ತಾಪುರ ದುನಿಯಾದ ಇಲ್ಲಿಗಲ್ ನಡೆದವ. ಅವ್ರಿಗೆ ಮಟ್ಟ ಹಾಕೋದು ಬಿಟ್ಟು ಈ ಥರ ಫೇಕ್ ಲೆಟರ್ಗಳನ್ನು ಕಳಿಸಿ ಅನಾವಶ್ಯಕವಾಗಿ ನಮಗೆ ತೊಂದರೆಯನ್ನು ನೀಡುತ್ತಿದ್ದಾರೆ. ಅಂದರೆ ನಾವು ಒಟ್ಟಾರೆಯಾಗಿ ಆರ್ಥಿಕವಾಗಿ ಸಬಲರಾಗಬಾರದು ಎನ್ನುವ ಉದ್ದೇಶದಿಂದ ಇದರ ಹಿಂದೆ ಇರುವ ದೊಡ್ಡ ಶಕ್ತಿ ನಮಗೆ ಇಲ್ಲೇ ಮಟ್ಟ ಹಾಕಬೇಕು. ಮುಂದೆ ನಾವು ಅವರಿಗೆ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವಂಥ ದುರಾಲೋಚನೆಯನ್ನು ಇಟ್ಕೊಂಡು ಅವರು ಈ ಥರ ಮಾಡ್ತಾಯಿದ್ದಾರೆ. ನಾವು ನಮ್ಮ ಪಕ್ಷದ ಮುಖಂಡರ ಜೊತೆ, ನಮ್ಮ ನಾಯಕರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಇದರ ಬಗ್ಗೆ ಒಂದು ದೊಡ್ಡ ಹೋರಾಟ ರೂಪರೇಷೆಯನ್ನು ಹಮ್ಮಿಕೊಳ್ಳೋರಿದ್ದೀವಿ. ಸದ್ಯದಲ್ಲೇ ನಾವು ಇದರ ಬಗ್ಗೆ ಒಂದು ದೊಡ್ಡ ನಮ್ಮ ನಾಯಕರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗೋಷ್ಠಿಯನ್ನು ಸಹ ಮಾಡೋರಿದ್ದೀವಿ. ಅದರ ಜೊತೆಯಲ್ಲಿ ಸದ್ಯದಲ್ಲೇ ಈ ಒಂದು ಬರುವ ವಾರದಲ್ಲೇ ನಾವು ಹೋರಾಟವನ್ನು ನಮ್ಮ ಪಕ್ಷದ ನಮ್ಮ ನಾಯಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳೋರಿದ್ದೇವೆ ಎಂದು ಈ ಮೂಲಕ ನಾನು ಹೇಳುತ್ತಾ ಮಾತಿಗೆ ವಿರಾಮನು. ನಿನ್ನೆ ಬಿಟ್ಟು ಮೊನ್ನೆ 3 ತಾರೀಕು ಕರೆ ಮಾಡೀನಿ ಸರ್ ಅವರಿಗೆ, ಯೂನಿಟ್ ಹೆಡ್ ಅವ್ರಿಗೆ ಕರೆ ಮಾಡಿದ್ರೆ ತುಮಾರೆ ಸೆ ಬಾತ್ ನೈ ಕರ್ನಾ ಹಮ್ ಮರ್ಕೋ, ತುಮ್ ಜೈಸೆ ಲಮಾಡೆ ಲೋಕ್ ಸೆ ಬಾತ್ ನೈ ಕರ್ನಾ ಹೇಳಿದ್ದಾನೆ. ಹೌದು ಸರ್ ಹೇಳಿದ್ದಾನೆ. ಮೊನ್ನೆ 3 ತಾರೀಕು ಕರೆ ಮಾಡಿದ್ದೀನಿ ನಾನು ಯೂನಿಟ್ ಹೆಡ್. ಅದಕ್ಕೆ ಸದ್ಯದಲ್ಲೇ ನಾವು ಅವ್ರ ಮೇಲೆ ಅಟ್ರಾಸಿಟಿ ಪ್ರಕರಣವನ್ನು ಸಹ ದಾಖಲು ಮಾಡ್ತೀವಿ. ಎಲ್ಲ ಕಾನೂನಾತ್ಮಕವಾಗಿ ನಾವು 3 ತಿಂಗಳಿಂದ ಕಾಯ್ಕೋತಾ ಬಂದಿವಿ. ಇರಲಿ, ಲೋಕಲ್ ಇಶ್ಯೂ ಅದ, ನಾವು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು. ಮಾನ್ಯ DSP ಸಾಹೇಬ್ರಿಗೂ ಸಹ ನಿನ್ನೆ ಬಿಟ್ಟು ಮೊನ್ನೆ ಸಹ ಕರೆ ಮಾಡಿ ಹೇಳಿದ್ದೀನಿ, ಸರ್ ಹಿಂಗೆ ಆಗ್ತಾಯಿದೆ, ಏನಾದರೂ ನಮಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಮಾಡಿಸಿ ಸರ್ ಅಂತಂದರೆ ಮಾತಾಡ್ತೀನಿ ಅಂದಿದ್ದಾರೆ DSP ಸಾಹೇಬರು. ಆದರೆ ನಮಗೆ ಅದು ಲೆಟರ್ ಯಾರು ಕಳಿಸಿದ್ದಾರೆ ಅದು FSL ಮುಖಾಂತರ ನಮಗೆ ತನಿಖೆ ಆಗಬೇಕು, ಸತ್ಯತೆ ಹೊರಗೆ ಬರಬೇಕಂತ ಕೇಳ್ಕೊಳ್ತೀವಿ. ನಿಮ್ಮ ವಾಹನಗಳೇನು ಜಾತಿ ಆಧಾರದ ಮೇಲೆ ದೂರ ಇಟ್ಟಾರ ಅಥವಾ ರಾಜಕೀಯ ಪ್ರೇರಿತರನ್ನು ದೂರ ಇಟ್ಟಾರ? ಈಗ ಎರಡೂ ಹೇಳ್ಬೋದು ಸರ್. ನಾವು ರಾಜಕೀಯವಾಗಿ ಮತ್ತು ನಾವು ಲಂಬಾಣಿ ಜಾತಿಗೆ ಸೇರಿರೋದ್ರಿಂದ ಇವ್ರು ಏನೂ ಮಾಡ್ಕೊಲ್ಲ, ಆ ಒಂದು ಉದ್ದೇಶನೂ ಸಹ ಅವ್ರ ಹತ್ರ ಇದ್ದಿರ್ಬೇಕು. ಸಾವಿರಾರು ಗಾಡಿಗಳು ಓರಿಯೆಂಟ್ ಫ್ಯಾಕ್ಟ್ರಿ ನಡೀತಾವೆ ಸರ್. ನಂದು ಒಂದೇ ಗಾಡಿ ಹೆಂಗೆ ಕಾಣ್ತದೆ? ಹೊಸದು ಗಾಡಿ ಅದ್ರಿ, ನಾನು ತೊಗೊಂಡು 6 ತಿಂಗಳಾಯಿತು. ಅದಕ್ಕೆ ಯಾವುದೇ ಏನೂ ಪ್ರಾಬ್ಲಮ್ ಇಲ್ಲ. ಹೊಸ ಗಾಡಿ ಫ್ಯಾಕ್ಟ್ರಿ ಶೋರೂಮ್ಲಿಂದ ತೊಗೊಂಡು ಬಂದೀವಿ. ಹೆಂಗೆ ಓವರ್ಲೋಡ್ ತುಂಬ್ತಾರೆ, ಏನು ಡಾಕ್ಯುಮೆಂಟ್ಸ್ ಇರಲ್ಲ. ಡಾಕ್ಯುಮೆಂಟ್ಸ್ ಕೇಳ್ರಿ, ನಾವು ಕೊಡ್ತೀವಿ. ನಾವು ನಮ್ಮ ಡಾಕ್ಯುಮೆಂಟ್ ಕೊಡ್ತೀವಿ. ನಾವು ಸದ್ಯದಲ್ಲಿ ಗಾಡಿ ರಿಜಿಸ್ಟ್ರಿ ಆಗಿ ನಿಮ್ಗೆ ಅದು ಕಾಪಿ ಕೊಡ್ತೀನಿ ರೀ.